ಪ್ರೇಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌರಿ ಗಣೇಶ ಚತುರ್ಥಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ತಿಮರಾವತ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಏತುರಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ 5 ದಿನಗಳ ಕಾಲ ಗಣೇಶನಿಗೆ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿದರು. 5ನೇ ದಿನದಂದು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದರ ಸಲುವಾಗಿ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿ ಯಾವುದೇ ಭೇದ ಭಾವ ತಾರತಮ್ಯ ಇಲ್ಲದೆ ಸಾಮರಸ್ಯದಿಂದ ಶಾಂತಿಯುತವಾಗಿ ವಿಸರ್ಜನೆ ಮಾಡಲಾಯಿತು. ವಿಸರ್ಜನೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಾಜ ಸೇವಕರಾದಂಥ ಕಾಂಗ್ರೆಸ್ ಯುವ ಮುಖಂಡರಾದಂಥ ಶ್ರೀಯುತ ಬೆಸ್ರಳ್ಳಿ ಸುರೇಶ್ ಗೌಡರು ಮತ್ತು ಚಲಪತಿ ಯಾದವಣ್ಣ ಅವರು ಈ ಬಾರಿಯೂ ಸಹ ಧನ ಸಹಾಯ ಮಾಡಿ ತಮ್ಮ ಸೇವೆಯನ್ನು ಈ ಗ್ರಾಮದಲ್ಲಿ ಮುಂದುವರಿಸಿದ್ದಾರೆ. ಇದೊಂದೇ ಅಲ್ಲ, ಇನ್ನಿತರ ಸಮಾಜ ಸೇವೆಗಳಿಗೂ ಈ ಮುಖಂಡರು ಕೈ ಜೋಡಿಸಿ ಮುಂಚೂಣಿಯಲ್ಲಿರ್ತಾರೆ. ಇವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಪ್ರಜ್ವಲಿಸಿ ಉತ್ತಮ ಸ್ಥಾನಮಾನಗಳಿಗೆ ಪಡೆಯಲಿ ಅಂತ ಏತುರಳ್ಳಿ ಗ್ರಾಮದ ಯುವಕರು ಆಶಯ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ಅನಂತ ಧನ್ಯವಾದಗಳನ್ನು ಗ್ರಾಮದ ಹಿರಿಯರು ಯುವಕರು ತಿಳಿಸಿದ್ದಾರೆ. ಇವರ ಜೊತೆಗೆ ಮತ್ತೊಬ್ಬ ಕಾಂಗ್ರೆಸ್ ನಾಯಕರಾದಂಥ ಮುಳುಬಾಗಿಲು MLA ಆಕಾಂಕ್ಷಿಯಾದಂಥ ಶ್ರೀ SY ಸಾಂಬಯ್ಯ ಅವರು ಕೂಡ ಏತುರಳ್ಳಿ ಗ್ರಾಮಕ್ಕೆ ಗಣೇಶ ಹಬ್ಬಕ್ಕೆ ವಿಗ್ರಹವನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ಅವರಿಗೂ ಸಹ ಗ್ರಾಮಸ್ಥರಿಂದ ಹಾಗೂ ಗ್ರಾಮದ ಯುವಕರಿಂದ ಧನ್ಯವಾದಗಳು ತಿಳಿಸಿದ್ದಾರೆ. ಈ ಮೂವರು ಸಮಾಜ ಸೇವಕರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಎಂದು ಇವರಿಗೆ ಆರೋಗ್ಯ ಆ ಭಗವಂತ ಕರುಣಿಸಲಿ ಅಂತ ಗ್ರಾಮದ ಯುವಕರು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಧನ್ಯವಾದಗಳು. Sorry, it's DJ. Sorry, it's DJ. ಎಲ್ರಿಗೂ ನಮಸ್ಕಾರ. ಈ ತಿಮರಾವತ್ನಹಳ್ಳಿ ಪಂಚಾಯಿತಿ ಏತುರಳ್ಳಿ ಗ್ರಾಮದಲ್ಲಿ ಗಣೇಶೋತ್ಸವ ಅದ್ಭುತವಾಗಿ ವಿಜಯೋತ್ಸವವಾಗಿ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರ್ಯಕರ್ತರು ಅಂದರೆ ನಮ್ಮ ಬೆಸ್ರಳ್ಳಿ ಸುರೇಶ್ ಗೌಡರು ಹಾಗೂ ಚಲಪತಿ ಯಾದವ್ ಅವರು. ಪ್ರತಿ ವರ್ಷ ಒಂದು 10 ವರ್ಷದಿಂದ ಈ ಗಣೇಶ ಉತ್ಸವಕ್ಕೆ ಹಣ ಸಹಾಯವಾಗಲಿ ಪ್ರತಿಮೆ ಆಗಲಿ ಕೊಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಆಯುಷ್ಯು ಅವ್ರ ಕುಟುಂಬಕ್ಕೆ ಕೊಟ್ಟು ಕಾಪಾಡಲಿ ಎಂದು ಹಾರೈಸ್ತಾ ಈ ಏತುರಳ್ಳಿ ಗ್ರಾಮಸ್ಥರು ಎಲ್ಲರ ವತಿಯಿಂದ ಅವರಿಗೆ ಶುಭಾಶಯ ಕೊಳ್ತಾ ಇದ್ದೀನಿ, ವಂದನೆಗಳು ತಿಳಿಸ್ತಾ ಇದ್ದೀನಿ. ಪ್ರತಿ ವರ್ಷ ಇದೇ ರೀತಿ ಅವರು ಕೊಟ್ಟು ಯುವಕರನ್ನು ಸಹಕಾರ ಮಾಡ್ತಾ ಸಮಾಜ ಸೇವೆ ಮಾಡಬೇಕು ಅಂತ ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತು ಏತುರಳ್ಳಿ ಚಿಕ್ಕ ಗ್ರಾಮದಲ್ಲಿ ಇದ್ದೀವಿ. ತಿಮರಾವತ್ನಹಳ್ಳಿ ಪಂಚಾಯತಿಯಲ್ಲಿ ಏತುರಳ್ಳಿ ಅಂತ ಚಿಕ್ಕ ಗ್ರಾಮ, ಇದು ಚಿಕ್ಕದೇ ಗ್ರಾಮ ಇರ್ಬೋದು, ಆದರೆ ಮನಸ್ಸು ತುಂಬ ಅದ್ಭುತವಾಗಿರುತ್ತೆ. ನಮ್ಮ ಯುವಕರು ಯಾವ ಥರ ಇದ್ದಾರೆ ಅಂದರೆ ನಮ್ಮ ಸುರೇಶಣ್ಣ ಗೌಡರು ಅಲ್ಲೇ ಚಲಪತಿ ಯಾದವಣ್ಣ ಅವ್ರ ಅದ್ಭುತರಲ್ಲಿ ಇವತ್ತಿನ ದಿನ ಪ್ರತಿ ವರ್ಷ ಇದೇ ಥರ ನಮ್ಮ ಯುವಕರನ್ನ ಪ್ರೋತ್ಸಾಹದಿಂದ ಗಣೇಶ ಉತ್ಸವವನ್ನು ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ಲಾಗ್ತಾಯಿದೆ. ಅದೇ ರೀತಿ ಪ್ರತಿ ವರ್ಷ ನಡೆಸ್ಕೊಡ್ಬೇಕು ಅಂತ ತುಂಬ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ತಿಮರಾವತ್ನಹಳ್ಳಿ ಪಂಚಾಯಿತಿ ಏತುರಳ್ಳಿ ಗ್ರಾಮಕ್ಕೆ ಆಗಮಿಸಿರುವ ನಮ್ಮ ಚಲಪತಿ ಯಾದವಣ್ಣ ಅವ್ರಿಗೆ ಸ್ವಾಗತ ಕೇಳ್ತಾ ಇದ್ದೀವಿ. ಮತ್ತು ನಮ್ಮ ಸುರೇಶ್ ಗೌಡರು ಅವರು ಯುವ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ನಮ್ಮ ಪ್ರತಿ ವರ್ಷ ನಮಗೆ ಒಂದು ಗಣೇಶನ ಹಬ್ಬ ಬಂದರೆ ಅವ್ರ ಕೈಲಾದಷ್ಟು ಮಟ್ಟಿಗೆ ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಅದು ನಮ್ಗೆ ಎಷ್ಟು ಉತ್ಸಾಹ ಅಂದರೆ ಪ್ರತಿ ವರ್ಷ ಅಷ್ಟು ಉತ್ಸಾಹವಾಗಿ ನಾವು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಆಚರಣೆ ಮಾಡೋದಕ್ಕೆ ನಾವು ಮೊದಲು ಅವ್ರನ್ನೇ ಕೇಳೋದು. ಆಮೇಲೆ ಇತ್ತೀಚೆಗೆ ನಮ್ಗೆ ಒಂದು 5-6 ವರ್ಷದಿಂದ ನಮ್ಮ ಚಲಪತಿಯನ್ನು ಕೂಡ ನಮಗೆ ಜೊತೆಯಾಗಿದ್ದಾರೆ. ಅವರಿಂದನೇ ನಮ್ಮ ಏತುರಳ್ಳಿ ಯೂತ್ ಬಾಯ್ಸ್ ಎಲ್ಲ ಸೇರಿ ಈಗ ಸುಮಾರು ನಾವು ಒಂದು 50 ಜನ ಇದ್ದೀವಿ ಯೂತ್ ಬಾಯ್ಸ್. ನಾವೆಲ್ಲ ಸೇರಿ ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೀವಿ, ಅದ್ದೂರಿ ಸ್ವಾಗತ ಕೋರ್ತಾ ಇದ್ದೀವಿ. ಅವ್ರಿಗೆ ಶುಭಾಶಯಗಳು ಕೂಡ ತಿಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ನಾವು ಯಾವುದೇ ರೀತಿಯಾದಂಥ ಸಪೋರ್ಟ್ ಕೂಡ ಇರುತ್ತೆ ನಮ್ಮ ಕಡೆಯಿಂದ. ಅವರು ಏನಾದರೂ ನಮಗೆ ಸಹಾಯ ಕೇಳಿದಾಗ ಒಂದು ಸಮಾಜ ಸೇವೆ ಆಗಲಿ ಯಾವುದೇ ಆಗಲಿ ಅವರು ನಮಗೆ ತುಂಬ ಮುಂಚೂಣಿಯಲ್ಲಿರ್ತಾರೆ. ಅದರಿಂದ ನಮ್ಮ ಏತುರಳ್ಳಿ ಗ್ರಾಮಸ್ಥರಿಂದ ಮತ್ತು ಯೂತಿಂದ ಅವರಿಗೆ ಒಂದು ಧನ್ಯವಾದಗಳನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ.